ಬಂಧುಗಳೇ ನಮಸ್ತೆ ಎಲ್ರಿಗೂ. ಅಂದಾಗೆ ನಾನು ವರ್ಷದ ನೋಡ್ತಾ ಇದ್ರಿ ಅರವತ್ತು ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್. ಇಲ್ಲಿ ಕಾಣ್ತಿರ್ತಕ್ಕಂಥ ಹಸುಗಳನ್ನೇನು ತೋರಿಸ್ತಾ ಇದ್ದೀನಿ, ಇದು ನಮ್ಮ ತ್ಯಾವಣಿಗೆ ಮನ್ಸೂರು ಅವ್ರ ಬಳಿ ಇರ್ತಕ್ಕಂಥದ್ದು ಫೇಮಸ್ ಬಸವಪಟ್ಟಣ ಮನ್ಸೂರು ಅಂತ ಹೇಳಿದ್ರೆ ಯಾರಿಗಾದರೂ ಕೂಡ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಈ ಹಿಂದೆ ಇದ್ವಿ. ಈ ನಿಟ್ಟಿನಲ್ಲಿರ್ತಕ್ಕಂಥ ಹಸು ಹೇಗಿದೆ ರೈಫರ್ಸು ಮನ್ಸೂರು ಬಳಿ ಬಂದಾಗ ಕೇಳಿಬಿಡೋಣ ಏನು ರೇಟ್ ಹೇಳ್ತಾ ಇದ್ದೀರಾ ಬಾಸ್. ಫಸ್ಟ್ ರೇಟೇ ಕೇಳಿಬಿಡ್ತೀನಿ, ಆಮೇಲೆ ಸೂಲು ಹಲ್ಲಿಗೆ ಬರ್ತೀನಿ. ಏನಾಗ್ತಾಯಿದೆ ರೇಟ್ ಸರ್? ಇದನ್ನೇ ಫಸ್ಟ್ ಲೊಕೇಶನ್ ಎರಡು ಹಲ್ಲಲ್ಲಿದೆ. ಇನ್ನು ಎರಡು ಹಲ್ಲ ಸರಿ 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 ಜಾಸ್ತಿ ಬರುತ್ತೆ, ಜಾಸ್ತಿ ಹಿಂಸೆ ಬರುತ್ತೆ. ಓಕೆ, ಎರಡು ಹಲ್ಲು ಪಡ್ಡೆ ಸರ್. ಇದಕ್ಕೆ 75 ಹೇಳ್ತೀನಿ. 75 ಹೇಳ್ತಿದ್ದಾರೆ. 70 ಆಸುಪಾಸು ಬಂದರೆ ಕೊಡ್ತೀನಿ ಅಂತಂದ್ರೆ ಈ ಪರದಲ್ಲಿ ತಿಳಿಸ್ಕೊಡ್ರಿ. ಪಡ್ಡೆ ಮೊದಲನೇ ಸೂಲಿನ ಹಸು. ಹಾಲಿನ ಬಗ್ಗೆ ಕೇಳ್ಕೋಬೇಡ್ರಿ ನೀವು. ಮೊದಲನೇ ಸೂಲು ಲ್ಯಾಕ್ಟೇಷನ್ ಎಷ್ಟು ಬರುತ್ತೆ ಅನ್ನೋದು ಯಾರೂ ಕೂಡ ಗೆಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಈ ನಿಟ್ಟಿನಲ್ಲಿ ನೀವೇನೇ ಇದ್ದರೂ ಕೂಡ ಒಯ್ದಾಗ ಒಂದು 4 ಸೂಲು ನಮ್ಮ ಜೊತೆ ಇಟ್ಕೋಬೋದು ಅಂದರೆ ಅದರಲ್ಲಿ ತಪ್ಪೇನಿಲ್ಲ ಅಂತ ಹೇಳ್ಬೋದು. ಇದೇ ಥರ ಹಸುಗಳು ಎಷ್ಟಿದಾವೆ ಬಾಸ್ ನಿಮ್ಮ ಹತ್ರ? 14. ನಡಿ ನೋಡಿಬಿಡುವ ಸರ್. 14 ಹಸುಗಳಿದ್ದಾವೆ. ಇದೆಯಲ್ಲ ಹಿಡ್ಕೊಳ್ಳಿ ಸರ್. ಇದು 4 ಹಲ್ಲಲ್ಲಿದೆ. ಏನಿದು ಇಷ್ಟೊಂದು ಆರ್ಡರ್ ಕಾಂಪ್ಯಾಕ್ಟ್ ದೊಡ್ಡದಾಗಿದೆ? ತುಂಬ ಆಗಿದೆ ಸರ್. ಇನ್ನೇನು ನಾಳೆ ನಡೆದ್ರಣ್ಣ ಹಿಂಗಪ್ಪ? 2 ದಿವಸದಲ್ಲಿ ಕರ ಆಗುತ್ತೆ. 2 ದಿವಸದಲ್ಲಿ ಕರು ಹಾಕುತ್ತೆ. ಆರ್ಡರ್ ಕಾಂಪ್ಯಾಕ್ಟು ಜೋರಿದೆ ನೋಡ್ತಾ ಇದ್ರಿ. ಲ್ಯಾಕ್ಟೇಷನ್ ಮೊದಲನೇದ, ಇದು ಎರಡನೇದು? ಎರಡನೇ ಸರ್. ಎರಡನೇ ಲ್ಯಾಕ್ಟೇಷನ್ ತಳಿ. 4 ಹಲ್ಲಲ್ಲಿದೆ. 4 ಪಡ್ಡೆ ಹಾಲು ಮಚ್ಚಿಯೊಂದಿಗೆ ಇರ್ತಕ್ಕಂಥ ಹಸು. ಜಾಸ್ತಿ ಎಳಿಬೇಡ್ರಿ, ಮುಂದಕ್ಕೆ ತಾವ್ರಿ ಹಗ್ಗ ಏನು ಅಡ್ಡಿ. ಹಸುವಿನ ಏನು ನೋಡ್ತಾ ಇದ್ದೀವಿ. ಇದು ಲೊಕೇಶನ್ ತ್ಯಾವಣಿಗೆ. ಚೆಂದ ಇದೆ ಹಸು. ನೀವು ನಿಂತ್ಕೊಳ್ರಿ ಸಾಕು, ಜಾಸ್ತಿ ನಾವು ಅದು ಅಡ್ಡಾಡ್ಸೋದೇನು ಬೇಕಾಗಿಲ್ಲ. ಗೊತ್ತಾಗಿದೆ, ನೋಡ್ತಾ ಇದ್ದೀವಿ ಇಲ್ಲ ಹೀಗಿದೆ. ರೇಟ್ ಏನು ಕಟ್ಟಿದ್ದೀರಾ ಬಾಸ್ ಇದಕ್ಕೆ? 78 ಹೇಳ್ತೀನಿ. 78. ಒಂದು 70 ಆಸುಪಾಸು ಕೊಡ್ತೀನಿ. ಆಸುಪಾಸು ಬಂದರೆ ಕೊಡ್ತೀರಿ. 78 ಅಲ್ಲ ಆಸುಪಾಸು ಇರ್ತಕ್ಕಂಥ ಹಸು. ಫೋನ್ ರಿಸೀವ್ ಮಾಡಿ ನಾವು ಕಟ್ ಮಾಡಿ. 4 ಹಲ್ಲಲ್ಲಿದೆ. 4 ಹಲ್ಲು ಪಡ್ಡೆ. ಹಡರ್ ಕಂಪ್ಯಾಕ್ಟ್ ಜೋರಿದೆ. ಅದು ನಡಿಲಾರ್ದಾಗ ನಡೀತದೆ ಅಂತಲ್ಲ, ಹಿಂಗೆ ಇರಬೇಕು. ಬಟ್ ನಿಮ್ಮ ಒಯ್ದಿರೋರ ಮನೆಗೆ ಹೆಲ್ತಿಯಾಗಿ ಇರಬೇಕು, ಅದು ಖುಷಿ ಆಗದ ವಿಚಾರ. ಒಳ್ಳೇದಾಗಲಿ ಮನ್ಸು. ನೆಕ್ಸ್ಟ್ ಹಾಗೆ ದೊಡ್ಡ ಹಸು ಒಂದು ಹಿಡ್ಕೊಂಬನ್ನಿ. ಪಡ್ಡೆ ಇನ್ನು ಉಳಿದು ನೋಡೋಣಂತ ಆಮೇಲೆ. ಮನ್ಸೂರು ಏನಪ್ಪ ದೊಡ್ಡ ಗಾತ್ರದ ಆನೆ ಗಾತ್ರದ ಹಸು. ಜರ್ಮನ್ನಲ್ಲಿ ಇರ್ತಕ್ಕಂಥ ಬ್ರೀಡು. ಮುಖ ಬಾಲ್ದ ಹತ್ರ ಬ್ಲ್ಯಾಕ್ ಸ್ಪಾಟ್ ಅನ್ನೋದು ಬಿಟ್ಟರೆ ಆಲ್ಮೋಸ್ಟ್ ವೈಟ್ ಕಡೆ ಹೋಗ್ತಿರ್ತಕ್ಕಂಥ ಹಸು. ಮೋಸ್ಟ್ಲಿ ನನಗನ್ಸುತ್ತೆ ಒಂದು 20 ದಿವಸದ ಮೇಲೆ ಹೋಗ್ಬೋದಾ? ಇನ್ನು ಒಂದು ತಿಂಗಳು ಟೈಮ್ ಇದೆ ಸರ್. ಒಂದು 20-25 ದಿವಸ ಟೈಮ್ ಇದೆ ಸರ್. ಅದ್ರ ಮೇಲೆ ಹೋದರೂ ಹೋಗಲಿ, ಏನು ಅಡ್ಡಿ ಇಲ್ಲ. ಒಂದಿಷ್ಟು ವೆಯ್ಟ್ ಮಾಡಿ ಚೆನ್ನಾಗಿ ಆರೋಗ್ಯವಾಗಿ ಅದು ಕರು ಹಾಕಿದ್ರೆ ಇನ್ನೂ ಒಳ್ಳೆಯದೇ. ತೊಗೊಂಡವ್ರಿಗೂ ಖುಷಿನೇ, ಕೊಡೋರಿಗೂ ಖುಷಿನೇ ಆಗಬಹುದು. ಸ್ವಲ್ಪ ಮುಂದಕ್ಕೆ ಮಾಡಿ ನೋಡೋಣ. ಚೆನ್ನಾಗಿದೆ. ಶುದ್ಧ ಜರ್ಮನ್ ತಳಿನೇ. ಸ್ನೋ ತಳಿ ಅಂತಲೂ ಅಂತಾರೆ ಕೆಲವರು. ಸ್ನೋ ಬ್ರೀಡ್. ಹಾಲು ಸೂಲು ಏನಿದೆ ಸ್ವಲ್ಪ ಹಂಗೆ ಮಾಹಿತಿ ಕೊಡ್ರಿ. ಇದು ಒಂದು ಟೈಮಿಗೆ 14-15 ಲೀಟರ್ ಹಾಲಿದೆ ಸರ್. ದಿನಕ್ಕೆ 30-32 ಲೀಟರ್ ಹಾಲಿದೆ. ಒಂದು 20 ದಿವಸ ಟೈಮ್ ಇದೆ ಸರ್. ಹಾಲಿನ ಗ್ಯಾರಂಟಿ ಕೊಡ್ತೀರಾ? ಹಾಲಿನ ಮಾತ್ರ ಗ್ಯಾರಂಟಿ ಕೊಡೋದು ಸರ್. ಇದ್ರ ಮೇಲೆ ಡಿಪೆಂಡ್ ಸರ್. ಓಕೆ, ಅಲ್ಲ ಕೇಳಿದ್ನಪ್ಪ ನೀವು ಹಂಗೆ ಕಾನ್ಫಿಡೆಂಟಾಗಿ ಹೇಳಿದರೆ ಮತ್ತು ನಮಗೆ ಪ್ರಶ್ನೆ ಬರ್ತಾರೆ ರೈತರ ಪರ. ಸರ್ ಅಷ್ಟೇ ನಾವು. ಓಕೆ, ಅವ್ರು ಏನು ನಿನ್ಗೆ ಹಸು ಕೊಡೋಕಾರ ಅವ್ರು ಏನು ಹೇಳ್ತಾರೆ ಅದನ್ನು ಹೇಳಿದ್ಯಾ? ಅದೇ ಮೇಲೆ ಬಿಡಿ ಪಾಪ, ಏನಾಗಲ್ಲ. ಹಿಂಗಿದೆ ಬಾಸ್ ಹಸು. ತಲೆ ನೋಡ್ತಾ ಇದ್ರಲ್ಲ ಬೋಡಿನೇ. ಡೈರಿ ಫಾರಮ್ಗೆ ಹಸುಗಳು ಇಟ್ಕೊಳ್ಬಹುದು, ಏನು ಅಡ್ಡಿ ಇಲ್ಲ. ಒಂದು ತಿಂಗಳು ಇಟ್ಕೊಳ್ಳಿಕ್ಕೆ ಅವಕಾಶ ಇದೆ ಅಂತ ಹೇಳಿದ್ದಾರೆ. ತಲೆ ಗಾತ್ರ, ಕಣ್ಣಿನ ಗಾತ್ರ ಹೇಗಿದೆ? ಓಕೆಪ್ಪ, ಬೆಲೆ ಏನು ಕಟ್ಬಿಡ್ತೀವಿ ಹೇಳ್ಬಿಡಾಗೆ ಸರ್? ಇದಕ್ಕೆ 1 ಲಕ್ಷ ಹೇಳ್ತೀವಿ. 1 ಲಕ್ಷ ರೂಪಾಯಿ ಹೇಳ್ತೀವಿ. ಬಂದರೆ ಒಂದು 90,000 ಆಸುಪಾಸು ಕೊಡ್ತೀವಿ. 90,000 ಆಸುಪಾಸು. 1 ಲಕ್ಷ ಹೇಳಿ 90,000 ಆಸುಪಾಸು ಕೊಡೋದಾಗಿ ಹೇಳಿದ್ದಾರೆ. 90,000 ಆಸುಪಾಸು ಕೊಡೋದಾಗಿರೋದು 1 ಲಕ್ಷದ ಲೆಕ್ಕನೇ ಬೇಡ ನಮಗೆ. ಬಂದು ವ್ಯಾಪಾರ ಮಾಡಿಕೊಳ್ಳುವಂಥದ್ದು ನಿಮ್ಮದು. ನೇರ ವ್ಯಾಪಾರ ಆಗಲಿ. ಹಸು ಏನೇ ಇದ್ದರೂ ನಿಮಗೆ ನೋಡುವಂಥ. ನಾನು ಇಂಜೆಕ್ಷನ್ ಮಾಡಲ್ಲ, ಇಂಜೆಕ್ಷನ್ ಮಾಡ್ತೀನಿ ಅಂತ ಅಂದ್ಕೊಂಡಿತ್ತು ಅಥವಾ ಹಿಂಗಿದೆ. ಗುಡ್ ಬಾಸ್. ಇನ್ನೊಂದು ಯಾವುದೋ ದೊಡ್ಡದಿತ್ತಲ್ಲ ಅದೊಂದು ಹಿಡ್ಕೊಳ್ಳೋಣ ನೋಡೋಣ. ಕಟ್ಟಿ ಇಲ್ಲೇ ಕಟ್ಟಿ, ಹತ್ರನೇ ಏನಾಗಲ್ಲ. ಹಸಿರು ಜಾಗದಲ್ಲೇ ಕಟ್ಟಿ ತಿನ್ನಲಿ. ಬಸ್ ಇನ್ನೊಂದು ನೀವು ಜಸ್ಟ್ ವೈಟ್ ನೋಡಿದರೆ ಈಗ ಬ್ಲ್ಯಾಕ್ ಕಡೆ ಇರ್ತಕ್ಕಂಥ ತಳಿ ಲೋಡ್ ಇದೆ, ಫುಲ್ಲಾಗಿ ಲೋಡ್ ಇರ್ತಂಥ ಒಂದು ಬ್ಯಾರೆಲ್, ಹೆವಿ ಬ್ಯಾರೆಲ್ ಅಂತ ನಾವೇನು ಕರಿತೀವಿ ಆ ಥರ ಅಷ್ಟು ನಿಧಾನಕ್ಕೆ ಸೂಕ್ಷ್ಮವಾಗಿ ಹೆಜ್ಜೆ ಮೇಲೆ ಹೆಜ್ಜೆ ಇಡುತ್ತೆ ಅಂತಾರಲ್ಲ ಹಾಗೆ
ಸೂಕ್ಷ್ಮವಾಗಿ ಕರ್ಕೊಂಡು ಹೋಗು. ನನಗೆ ಹೇಳ್ತಾ ಮಾಹಿತಿ ಹಾಗೆ ಸೂಲೇನಿದೆ ಹಲ್ಲೇನಿದೆ. ಸರ್ ಇದು ಕಡೆಯಲ್ಲಿದೆ, ಆರಲ್ಲೂ ಕಡೆಯಲ್ಲಿ ಇದೆ. ಈಗ ಕರ ಹಾಕಿದರೆ 3ನೇ ಸೂಲು ಸರ್. 3ನೇ ಕರು. ಒಂದು ಟೈಮಿಗೆ 10ರಿಂದ 12 ಲೀಟ್ರ್ ಹಾಲು ಕೊಟ್ಟಿದೆ ಸರ್ ಇದು. ಓಕೆ ಓಕೆ ಓಕೆ. ಇನ್ನೊಂದು ತಿಂಗಳಾದರೂ ಬೇಕೇನಪ್ಪ ಇದಕ್ಕೆ? ಸರ್ ಒಂದು 20 ದಿವಸ, 20 ಡೇಸ್. 20 ದಿವಸದಲ್ಲಿ ಕರ ಹಾಕ್ತದೆ ಸರ್. 20 ಡೇಸ್. ಬೆಲೆ ವಿಚಾರದಾಗ ಏನು ಮಾತಾಡ್ತೀರಿ? ಸರ್ ಇದಕ್ಕೆ 95 ಹೇಳ್ತೀನಿ, 80 ಆಸುಪಾಸು ಕೊಡ್ತೀನಿ ಸರ್. 80 ಆಸುಪಾಸು ಕೊಡ್ತೀರಿ? ನಿಲ್ಲಿಸ್ಕೊಡಿ, ಅದು ಮುಂದೆ ನಿಂತ್ಕೊಳ್ಳಿ. ಒಂದು ವೇಳೆ ಒಂದು 80 ಆಸುಪಾಸಿಗೆ ಸಿಗಬಹುದಾಗಿರ್ತಕ್ಕಂಥ ಹಸು ಇದೆ. ನಾನು ಇಲ್ಲಿ ಇದರಲ್ಲಿ ವೀಡಿಯೋದಲ್ಲಿ ಹಸುಗಳನ್ನು ತೋರಿಸೋ ನಿಟ್ಟಿನಲ್ಲಿ ಇರ್ತೀನಿ ಅಷ್ಟೇ. ನಿಮಗೇನೇ ಇದ್ರ ಖರೀದಿಯ ಜವಾಬ್ದಾರಿ ನಿಮ್ಮದಾಗಿರುತ್ತೆ. ನೇರ ಭೇಟಿ ಮಾಡ್ಕೊಂಡು ಬಂದು ನೇರ ಖರೀದಿ ಮಾಡಿ. ಇಲ್ಲ ಆನ್ಲೈನ್ದು ಆಗಿರಲಿ ಅಥವಾ ಮುಂಗಡ ಬುಕ್ಕಿಂಗ್ ಆಗಲಿ ಆ ಥರ ಏನಿಲ್ಲ. ನೇರ ಬಂದು ಹಸು ಯಾರು ಒಂದು ಪರಿಶೀಲಿಸ್ಕೊಂಡು ಚೆನ್ನಾಗಿದೆ ನೋಡ್ತಾ ಅವ್ರಿಗೆ ಮಾತ್ರ ಅಂತ ಹೇಳಿದ್ದಾರೆ. ಹಾಗಾಗಿ ನೇರ ಭೇಟಿಗೆ ಮೊದಲನೇ ಆದ್ಯತೆ ಇರುತ್ತೆ. ಖರೀದಿಯ ಜವಾಬ್ದಾರಿ ನಿಮ್ಮದಾಗಿರುತ್ತೆ. ಸಂಪೂರ್ಣ ಪರಿಶೀಲಿಸ್ಕೊಂಡ್ರೆ ಹಸು ಖರೀದಿ ಮಾಡುವಂಥದ್ದು ಅನ್ನೋಂಥ ಮಾತನ್ನು ಮತ್ತೊಮ್ಮೆ ನೆನಪು ಮಾಡ್ತಾಯಿದ್ದೀನಿ. ಓಕೆ, ಇನ್ನೊಂದು ಐಫರ್ ಪಡ್ಡೆ ಮನ್ಸೂರ್ ಬಾಯ್, ಇದೇನಪ್ಪ? ಎರಡಲ್ಲು. ಮೊದಲನೇ ಸೂಲಿನ ಮೊದಲನೇ ಲ್ಯಾಕ್ಟೇಷನ್ನ ಮೊದಲ ಗಬ್ಬದ ಹಸು ಮಾರಾಟಕ್ಕಿದೆ. ಯಾರ ಹತ್ರ? ಮನ್ಸೂರ್ ಹತ್ರ, ಚಾವಣಿಗೆ. ಎರಡಲ್ಲು ಕಾಣ್ತಾ ಇದೆ, ಆಗಬಹುದು. ಆಯ್ತಮ್ಮ, ತೋರಿಸ್ತಲ್ಲ ಹಲ್ಲು ಗಿಂಜಿದ್ರೆ ಹಳ್ಳಕ್ಕೆ ಬೀಳ್ತಾರೆ ಅಂತಾರಲ್ಲ, ಹಂಗೆ ಹಸು ಚೆಂದ ಇದೆ. ಹಲ್ಲು ತೋರಿಸಿದ್ದಾರೆ. 4 ಸೂಲು ಇಟ್ಕೋಬೇಕು ಅಂತ ನಿಮಗೇನಾದ್ರು ಅನಿಸಿದರೆ ಇಟ್ಕೊಳ್ಳಿಕ್ಕೆ ಅವಕಾಶ ಇದೆ. ಬಂಧುಗಳೇ, ಆದಷ್ಟು ನನ್ನ ಪ್ರೀತಿ ಪಾತ್ರರಾಗಿರ್ತಕ್ಕಂಥ ಹಸುಗಳು ಬಂದಾಗ 2-4 ಸೂಲಿನ 2-4 ಹಲ್ಲಿನ ಹಸುಗಳು ಪಾಪ ಮೇವು ತಿಂತದೆ. ಮೇವು ಹಾಕಿದ್ದಿಲ್ಲಪ್ಪ ನೀನು ಅದಕ್ಕೆ? ಹಾಕಿದ್ದೆ ಸರ್, ಮೇವು ಹಾಕಿದ್ದಂಗೆ. ಸುಮ್ಮನೆ ಕೇಳಿದೆ. ನೋಡಿ ಏನು ಚೆನ್ನಾಗಿ ತಿಂತೈತಲ್ಲ, ಅದಕ್ಕೆ ನೋಡಿ. ಮೇವು ತಿನ್ನೋಕೆ ಮಾತ್ರ ಎತ್ತಿಸ್ತಿದ್ದೆ. ಏನು ರೇಟ್ ಕಟ್ಟಿದೆಯಾ ಬಂಗಾರ? ಸರ್ ಇದಕ್ಕೆ 70,000 ಹೇಳ್ತೀನಿ. 65 ಆಸುಪಾಸು ಕೊಡ್ತೀನಿ ಸರ್. 65 ಆಸುಪಾಸು. ಓಕೆ, ನೀಟಾಗಿ ತಿಂತಾನೆ ಹೇಳ್ಬಿಟ್ಟಿದೆ ವಿಡಿಯೋದಲ್ಲಿ. ಓಕೆ, ಕೆರೆದು ತಿನ್ನಬೇಕು, ಕೆರೆದು ಗರಿ ತಿನ್ನಬೇಕು, ಎಲ್ಲ ತಿನ್ನಬೇಕು. ರೈತರ ಮನೆಗೆ ಖುಷಿಯಾಗಿ ಅವ್ರು ಖುಷಿಯಾಗಿ ಇಡಬೇಕು ನೀವು ಹಸುಗಳು ಅಂತ. ನಿಮ್ಮನ್ನು ಅವ್ರ ಪಾಪ ಖುಷಿಯಾಗಿ ಇಟ್ಕೊಂಡ್ರೆ ನೀವು ಅವ್ರನ್ನ ಖುಷಿಯಾಗಿ ಇಡ್ತೀರಿ, ಏನು ಪ್ರಾಬ್ಲಮ್ ಇಲ್ಲ. ಹಾಗಾಗಿ ತಿನ್ಬೇಡ್ರಮ್ಮ ಸ್ನೇಹಿತರೆ. ವ್ಯಾಪಾರ ಆಗ್ತಾಯಿದೆ, ಆಗಲಿ ಸರ್. ಇದು 2ನೇ ಲ್ಯಾಕ್ಟೇಷನ್ ಸರ್. 2ನೇ ಲ್ಯಾಕ್ಟೇಷನ್, 2ನೇ ಸೂಲಿನ ಹಸು ಗಬ್ಬ ಇದೆ. 10-15 ದಿವಸ ಟೈಮ್ ಇದೆ ಸರ್. ಇದು 10-15 ದಿವಸ. ಆರಲ್ಲಲ್ಲಿದೆ. ಒಂದು 8ರಿಂದ 10 ಲೀಟರ್ ಹಾಲು ಬರುತ್ತೆ ಸರ್. ಓಕೆ, ರೇಟ್ ಏನು ಕಟ್ಟಿದ್ಯಮ್ಮ ಸರ್? ಸರ್ ಇದಕ್ಕೆ 74 ಹೇಳ್ತೀನಿ. ಬಂದರೆ 70 ಆಸುಪಾಸು ಕೊಡ್ತೀನಿ ಸರ್. ಅಂದರೆ 70 ಆಸುಪಾಸು ಕೊಡ್ತೀಯಾ? ಒಂದು ಟೈಮಿಗೆ 10 ಲೀಟರ್ ಹಾಲು ಬರುತ್ತೆ ಸರ್. ಬರುತ್ತೆ ಅಂತ ಹೇಳಿದ್ರೆ ಅಂತ ಹೇಳ್ಬಿಡಪ್ಪ. ಬರುತ್ತೆ ಅಂತ ಅಂದರೆ ಅದು ಕಾನ್ಫಿಡೆಂಟ್ ಕೊಟ್ಟಿದ್ದೆ ಅಂತೆ ಸರ್. ಹಂಗೆ ಹೇಳ್ಬೇಕು, ಯಾಕಂದ್ರೆ ಕಾನ್ಫಿಡೆಂಟ್ ಆಗ್ಬಿಡ್ತದೆ ಅದು. ಎಷ್ಟು ಅವ್ರು ಏನಿದ್ರೆ ಅದನ್ನು ಹೇಳ್ಬಿಟ್ರೆ ಸಾಕು. ಕರೆಕ್ಟ್ ಇದೆ. ಆ್ಯಕ್ಟಿವ್ ಐತಲ್ಲ ಹಸು, ಹೆಲ್ತಿ ಐತಲ್ಲ, ಅದು ಬೇಕು, ಇಂಪಾರ್ಟೆಂಟು. ಇದು ಪಡ್ಡೆನಾ ಸರ್? ಇದು ಫಸ್ಟ್ ಲ್ಯಾಕ್ಟೇಷನ್ ಸರ್, ಮೊದಲನೇ ಸೂಲಿಂದು. 2 ಹಲ್ಲಲ್ಲಿದೆ ಸರ್. 2 ಹಲ್ಲಲ್ಲಿದೆ. ಏನು ಹೇಳ್ತಾ ಇದೆ? 2 ಹಲ್ಲಲ್ಲಿದ್ರೆ ಫಸ್ಟ್ ಲ್ಯಾಕ್ಟೇಷನ್ನು. ಗಬ್ಬ ಇಳಿಯೋಕ್ಕೆ ಎಷ್ಟು ದಿನ ಬೇಕಿದೆ ಟೈಮು? ಸರ್ ಇದೊಂದು 20 ದಿವಸ, 2 ತಿಂಗಳ ಒಳಗೆ ಕರ. 20 ದಿವಸ ಭಾಳ, ತಿಂಗಳೊಳಗೆ. ಹಾಂ, ರೇಟ್ ಹೆಂಗೆ ಕಟ್ಬಿಟ್ಟಿದ್ದೀರಿ? ರೇಟ್ ಏನು ಕಟ್ಬಿಟ್ಟಿದ್ದೀರಿ? ಇದಕ್ಕೆ 75 ಹೇಳ್ತೀನಿ ಸರ್. 75. ಹ್ಞೂ ಸರ್. ಒಂದು 65 ಆಸುಪಾಸು ಕೊಡ್ತೀನಿ ಸರ್. ಆಯಿತು, 65 ಆಸುಪಾಸಲ್ಲಿ ಇದೆ. ಒಳ್ಳೆ ಹಸು ಚೆನ್ನಾಗಿದೆ ಸರ್. ಒಂದು 20 ಗುಂಡಿಗಿದೆ. ಹಂಗಿದೆ ನೋಡ್ರಪ್ಪ. ಮನ್ಸೂರು ಅವ್ರ ಕೊಟ್ಟಿಗೇನು ಹಾಗೆ ಇದೆ. ಆ ಕಡೆ ಏನು ತೋಟ ಗೀಟ ಇದ್ದರೆ ಜಾಗ ಹಿಂಗೆ ಇರ್ಬಿಟ್ರೆ ನೋಡಿ ನೀಟಾಗಿ ಹಸು ಹಿಂಗೆ ಕಟ್ಟಬೇಕು. ಒಬ್ಬೊಬ್ಬರು ರೈತರು ಇಷ್ಟಿಷ್ಟು ಹಸು ಹಿಡಿಯೋಕ್ಕೆ ಅವ್ರಿಗಂತೂ ಆಗೋದಿಲ್ಲ ಬಿಡಿ. ನಾನು ಒಂದು ದಿನ ಕಟ್ಟೋದು.
ಅಲ್ಲೂ ಹಾಕಿದ್ರೆ ಸಾಕಾಗಿತ್ತು. ಇದು ಆಕ್ಟಿವ್ ಇರೋದು ಹಂಗೆ ಒಂದು ದಿವಸ ಮನ್ಸೂರ್ ಸರ್. ಇವು ಕೂಡ ಸೇಲಾ? ಹ್ಞೂ ಸರ್. ಇದು ಸರ್ ಇದು 2 ಇದೆ. ಯಾವುದು ಇದು ಇದಾ? ಹ್ಞೂ ಸರ್. ಹಾಂ ಹಾಂ, ಇವೆಲ್ಲ ಹಾಲು ಸರ್. ಹಾಲಿನವು. ಹ್ಞೂ ಸರ್. ಓಕೆ 6 ಲೀಟ್ರ್ 5 ಲೀಟ್ರ್ 8 ಲೀಟ್ರ್ ಹಾಲು ಇದಾವೆ ಸರ್. ಈಗ ಕರ ಇಲ್ಲ ಸರ್ ಇದಕ್ಕೆ. ಓಕೆ ಹೆಚ್ಚಿಗೆ ಕೊಡ್ತೀವಿ ಸರ್. ಓಕೆ ಓಕೆ, ಕರ ಇಲ್ಲಲ್ಲ, ಹಾಲಿನವು ಹೆಂಗೆ ಬರುತ್ತೋ ಹಾಗೆ ಕೊಡೋದಾಗಿ ಹೇಳಿದ್ದಾರೆ. ಸರ್ ಇಲ್ಲೂ ಇದೆ ಸರ್ ಕಡಿಮೆ ರೇಟ್. ಓಕೆಪ್ಪ, ಓಕೆ, ನೋಡೋಣ, ಹೋಗೋಣ. ಕಡಿಮೆ ರೇಟ್ ಜಾಸ್ತಿ ಬೇಕಂದ್ರೆ ಕಡಿಮೆ ರೇಟ್ ನಾವು ಬೇಕು ಅಂದ್ರೂ ಕೂಡ ಸಿಗ್ತವೆ. ಅಂದರೆ ಕಡಿಮೆ ರೇಟ್ ಅಂದರೆ ಯಾವ ರೇಟಿಂದ ಸಿಗ್ಬೋದಪ್ಪ? ಸರ್ ನೋಡಿ ಇದು ಜರ್ಸಿ ಡಬ್ಬ ಕ್ರಾಸ್ ಇದೆ. ಹಾಂ ಜರ್ಸಿ ಮಿಕ್ಸ್ ಇದೆ. ಹಾಂ ಒಂದು 40,000 ಹೇಳ್ತೀನಿ ಸರ್. ಇದು ಹಾಂ, ಬಂದರೆ ಒಂದು 35 ಆಸುಪಾಸು ಕೊಡ್ತೀನಿ. ಹಂಗೆ ಐತಲ್ಲ, ಇದು ಕೊಡೋದೇನಾ? ಹ್ಞೂ ಸರ್. ಏನು ರೇಟ್ ಆಗ್ಬೋದು ಆದರೆ? ಸರ್ ಇದಕ್ಕೆ 30,000 ಹೇಳ್ತೀನಿ. ಬಂದರೆ ಒಂದು 25 ಆಸುಪಾಸು ಕೊಡ್ತೀನಿ ಸರ್. ಕಂಗೆ ಜವಾರಿ ಕ್ರಾಸ್ ಇದೆ. ಆ್ಯಕ್ಚುಲಿ ಕಂಗೆಯಮ್ ಅಂತಾರೆ ಬೇರೆ ಕಡೆ, ಜವಾರಿ ಕ್ರಾಸ್ ಅಂತೀವಿ ನಾವು. ತಮಿಳ್ನಾಡು ಮೂಲದಲ್ಲಿ ಜಾಸ್ತಿ ಈ ಥರ ಕಂಡು ಬರ್ತಾವೆ, ನೋಡಿದ್ದೀವಲ್ಲ ಹಾಗೆ. ಇವೆಲ್ಲ ಒಂದು 45,000 ಆಸುಪಾಸು ಇರ್ತಾವೆ ಅಂತ ನೋಡಿ ಬಂದು ಭೇಟಿ ಕೊಟ್ಟು ಪರಿಶೀಲಿಸ್ಕೊಡ್ರಪ್ಪ. ಆನ್ಲೈನ್ ವ್ಯವಹಾರ ಬೇಡ, ಮುಂಗಡ ಬುಕ್ಕಿಂಗ್ ಅಂತ ಹೇಳಿಬಿಟ್ಟು ಬೇಡ, ಡೈರೆಕ್ಟಾಗಿ ನೇರ ಭೇಟಿ ಇರುತ್ತೆ. ಬನ್ನಿ, ಹಸುಗಳು ಪರಿಶೀಲಿಸ್ಕೊಳ್ಳಿ. ಹಸುಗಳಲ್ಲಿ ಹೆಂಗಿದೆ ನೇರ ಭೇಟಿ ಮಾಡಿ ಹಸು ಖರೀದಿ ಮಾಡುವಂಥದ್ದಾಗಬೇಕು. ಯಾವತ್ತೂ ಆನ್ಲೈನ್ ಆಗಲಿ ಅಥವಾ ಇನ್ನೊಂದಾಗಲಿ ಅದಕ್ಕೆ ನೀವು ಹೋಗಬಾರ್ದು, ಮುಂಗಡ ಬುಕ್ಕಿಂಗ್ ಕೂಡ ಇರಬಾರ್ದು. ನೇರವಾಗಿ ಒಂದು ಹಸು ಹೇಗಿದೆ, ಚೆನ್ನಾಗಿದೆ ಅನ್ನೋಂಥದ್ದು ಪರಿಶೀಲಿಸ್ಕೊಂಡು ತೊಗೋಬೇಕು. ಈ ನಿಟ್ಟಿನಲ್ಲಿ ವಿಡಿಯೋ ಸಿಗುತ್ತೆ ಅನ್ನೋ ಮಾಹಿತಿಯನ್ನು ಮಾತ್ರ ನಾವು ಹಂಚ್ಕೊಂಡಿರ್ತೀವಿ. ಇನ್ನು ಉಳಿದಂತೆ ಎಲ್ಲ ವ್ಯವಹಾರ ನಿಮ್ಮ ವೈಯಕ್ತಿಕವಾಗಿರುತ್ತೆ, ಅದಕ್ಕೆ ಯೂಟ್ಯೂಬ್ ಚಾನಲ್ ಮಧ್ಯವರ್ತಿಯಾಗಿರೋದಿಲ್ಲ. ಹಾಗಾಗಿ ನೋಡ್ತಾ ಇದ್ರಲ್ಲ, ಈ ಹಸುಗಳೆಲ್ಲವೂ ಕೂಡ ಸೇಲ್ ಇರುವಂಥ ಮಾಹಿತಿ.